ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ನೋಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಔರಾದ್ ಪಟ್ಟಣದಲ್ಲಿ ಕುಡಿಯುವ ನೀರು ಹರಿಸದಿದ್ರೆ ಅಮರಣ ಉಪವಾಸ ಸತ್ಯಾಗ್ರಹ ಹೂಡಲಾಗುವುದೆಂದು ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ವಡ್ಡೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ. ಹಾಲಹಳ್ಳಿಯಲ್ಲಿನ ನೀರಿನ ಮೋಟಾರ್ ಸುಟ್ಟಿದೆ ಎಂದು ವಾರದ ಹಿಂದೆ ನೀರು ಸರಬರಾಜು ನಿಂತು ಹೋಗಿದೆ. ಇನ್ನು ನಾಗರಿಕರು ಬೇಸಿಗೆಯಲ್ಲಿ ತೀವ್ರ ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ತಾಲೂಕು ಆಡಳಿತವು ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಲ್ಲದೆ ಜನಪ್ರತಿನಿಧಿಗಳು ಕಣ್ಮುಚ್ಚಿಕೊಂಡು ಕೂಳ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಅನುದಾನದಲ್ಲಿ ಪರ್ಯಾಯ ಮೋಟಾರ್ ವ್ಯವಸ್ಥೆ ಮಾಡಿಕೊಳ್ಳದೆ ಅಧಿಕಾರಿಗಳು ನೀರು ಪೂರೈಸುವಲ್ಲಿ ಚೆಲ್ಲಾಟವಾಡುತ್ತಿದ್ದಾರೆ. ಪಟ್ಟಣಕ್ಕೆ ಅನೇಕ ರೀತಿಯ ನೀರಿನ ಮೂಲಗಳಿದ್ರೂ ಕೂಡ ಅದರ ಸದುಪಯೋಗ ಪಡೆಯುವ ಅರಿವು ಅಧಿಕಾರಿಗಳಿಗಿಲ್ಲ. ಇನ್ನು ತೇಗಂಪುರ ಕೆರೆಯ ಕೆಳಗೆ ತೋಡಿರುವಂತಹ ಬಾವಿಯ ನೀರು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಹೇಳಿದ್ದಾರೆ. ಸೋಮವಾರದ ಒಳಗೆ ಕುಡಿಯುವ ನೀರು ಹರಿಸದಿದ್ರೆ ಭವಾನಿ ಬಿಜಲ್ಗಾಂವ್ ಗ್ರಾಮದಲ್ಲಿನ ಜನಸೇವಾ ಕೇಂದ್ರದಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹ ಹೂಡಲಾಗುವುದೆಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ನಾನು ಗುರುನಾಥ್ ವಡ್ಡೆ. ನಾನು ಬೀದರ್ ಜಿಲ್ಲೆಯ ಔರಾದ್ ವಿಧಾನಸಭಾ ಕ್ಷೇತ್ರದ ಔರಾದ್ ತಾಲೂಕಾ ಕೇಂದ್ರದಲ್ಲಿ ಔರಾದ್ ಪಟ್ಟಣ ಪಂಚಾಯತಿಯ ಕಚೇರಿ ಎದುರುಗಡೆಯಿಂದ ಮಾತನಾಡ್ತಾ ಇದ್ದೀನಿ. ಔರಾದ್ ಪಟ್ಟಣದಲ್ಲಿ ಕಳೆದ 8 ರಿಂದ 10 ದಿವಸಗಳಿಂದ ಕೆಲವು ಓಣಿಗಳಲ್ಲಿ 8 ದಿವಸ, ಕೆಲವು ಓಣಿಗಳಲ್ಲಿ 10 ದಿವಸದಿಂದ ಕುಡಿಯ ನೀರು ಸರಬರಾಜು ಆಗುತ್ತಿಲ್ಲ. ಈ ಬಗ್ಗೆ ಪಟ್ಟಣ ಪಂಚಾಯತಿಯವರಿಗೆ ಕೇಳಿದಾಗ ಮೋಟಾರು ಸುಟ್ಟಿದೆ ಎಂದು ಹೇಳ್ತಾ ಇದ್ದ. ಮೋಟಾರು ಸುಟ್ಟಿದ್ರೆ 10 ದಿವಸದವರೆಗೆ ಇಂಥ ಸುಡು ಬಿಸಿಲಿನಲ್ಲಿ ಬಡವರು ಬದುಕಬೇಕಾದುದು ಹೇಗೆ? ಕುಡಿಯುವ ನೀರಿನಿಂದ ಜನರು ಬದುಕಬಹುದಾ? ಸುಮಾರು 8 ರಿಂದ 10 ದಿವಸದಿಂದ ಔರಾದ್ ಪಟ್ಟಣದಲ್ಲಿನ ಸಾವಿರಾರು ಬಡವರು ನೀರಿಗಾಗಿ ಹಗಲು ರಾತ್ರಿ ಅಲಿದಾಡ್ತಾ ಇದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಈ ಬಗ್ಗೆ ಏನೂ ಕಾಳಜಿ ಮಾಡ್ತಾ ಇಲ್ಲ. ಬೀದರ್ ಜಿಲ್ಲಾಡಳಿತ ಈ ಬಗ್ಗೆ ಏನೂ ಕಾಳಜಿ ಮಾಡ್ತಾ ಇಲ್ಲ. ಔರಾದ್ ತಾಲೂಕಾಡಳಿತ ಏನು ಕಾಳಜಿ ಮಾಡ್ತಾ ಇಲ್ಲ. ಪಟ್ಟಣ ಪಂಚಾಯತಿ ಏನು ಕಾಳಜಿ ಮಾಡ್ತಾ ಇಲ್ಲ. ವಿಶೇಷ ಅಂದರೆ ನಿನ್ನೆ ಗುರುವಾರ 2ನೇ ತಾರೀಕಿಗೆ ಇಲ್ಲಿ ತಾಲೂಕಾ ಪಂಚಾಯತ್ನಲ್ಲಿ KDP ಸಭೆ ಎಂದು ಜರುಗಿದೆ ಎಂದು ಇವತ್ತು ನಾನು ಪತ್ರಿಕೆ ಮುಖಾಂತರ ಓದಿದ್ದೀನಿ. ಆದರೆ ಆ KDPಯಲ್ಲಿ ಕೂಡ ಔರಾದ್ ಪಟ್ಟಣದ ಸುಮಾರು 10 ದಿವಸದಿಂದ 8 ರಿಂದ 10 ದಿವಸದಿಂದ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಈ ರೀತಿಯಾಗಿ ಈ ಕರ್ನಾಟಕ ನಾಡಿನಲ್ಲಿ ಈ ಒಂದು ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರದ ನಿಷ್ಕಾಳಜಿಯಿಂದ, ಜಿಲ್ಲಾಡಳಿತದ ನಿಷ್ಕಾಳಜಿಯಿಂದ, ತಾಲೂಕು ಆಡಳಿತದ ನಿಷ್ಕಾಳಜಿಯಿಂದ, ಪಟ್ಟಣ ಪಂಚಾಯತಿಯ ನಿಷ್ಕಾಳಜಿಯಿಂದ, ಈ ಕ್ಷೇತ್ರದ ಜನಪ್ರತಿನಿಧಿಯ ನಿಷ್ಕಾಳಜಿಯಿಂದ ಇವತ್ತು ಜನರು ಹಗಲು ರಾತ್ರಿ ನೀರಿಗಾಗಿ ಅಲೆದಾಡುವಂಥ ಒಂದು ಪರಿಸ್ಥಿತಿ ಈ ಔರಾದ್ ಪಟ್ಟಣದಲ್ಲಿದೆ. ಈ ಒಂದು ಪರಿಸ್ಥಿತಿ ಬಗ್ಗೆ ನಾಡಿನ ಜನರು ಚಿಂತೆ ಮಾಡಬೇಕು, ಇಡೀ ದೇಶದ ಜನರು ಚಿಂತೆ ಮಾಡಬೇಕು. 8 ರಿಂದ 10 ದಿವಸವರೆಗೆ ಕುಡಿಯೋ ನೀರಿಲ್ಲ ಅಂದ್ರೆ ಜನರು ಬದುಕೋದು ಹೇಗೆ? ಇದರ ಬಗ್ಗೆ ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ? KDPಯಲ್ಲಿ ಔರಾದ್ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? 10 ದಿವಸದಿಂದ ನೀರು ಇಲ್ಲದರೂ ಕೂಡ ಎಲ್ಲರೂ ಆರಾಮಾಗಿದ್ದಾರೆ. ಯಾರ ಮನೆಯಲ್ಲಿ ಶ್ರೀಮಂತರ ಮನೆಯಲ್ಲಿ ಮೋಟಾರ್ ಇದೆ ಅವರು ನೀರು ತಗೋಬಹುದು, ಖರೀದಿ ನೀರು ತಗೋಬಹುದು. ಆದರೆ ಬಡವರು ಹೋಗೋದು ಎಲ್ಲಿ? ಇವತ್ತು 8 ರಿಂದ 10 ದಿವಸ ನಾವು ನೀರಿಗಾಗಿ ಅಲಿದಾಡ್ತಾ ಇದ್ದೇವೆ. ಬಡವರು ಸಂಕಷ್ಟದಲ್ಲಿದ್ದಾರೆ. ಆದರೆ ಯಾರಿಗೂ ಕರುಣೆ ಬರ್ತಾ ಇಲ್ಲ. ಇದು ಅಮಾನವೀಯ ಒಂದು ಕೃತ್ಯವಾಗಿದೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಇದೊಂದು ಸಂವಿಧಾನದ ಉಲ್ಲಂಘನೆ ಆಗಿದೆ. ಕುಡಿಯೋ ನೀರು ಕೊಡುವುದು ಸರ್ಕಾರದ ಸಂವಿಧಾನಿಕ ಕರ್ತವ್ಯವಾಗಿದೆ, ಜನಪ್ರತಿನಿಧಿಯ ಮೊದಲ ಕರ್ತವ್ಯವಾಗಿದೆ. ಆದರೆ ಜನಪ್ರತಿನಿಧಿ ತನ್ನ ಕರ್ತವ್ಯವನ್ನು ಮರೆತಿದ್ದಾರೆ, ಸರ್ಕಾರ ತನ್ನ ಕರ್ತವ್ಯವನ್ನು ಮರೆತಿದೆ. ಇದಲ್ಲದೆ ಇದೇ ಪಟ್ಟಣದಲ್ಲಿ ಕುಡಿಯೋ ನೀರಿಗಾಗಿ ಹೊಸ ಪೈಪ್ಲೈನ್ಗಾಗಿ ಒಂದು SDPE ಡಿಸ್ಟ್ರಿಬ್ಯೂಷನ್ ಪೈಪ್ಲೈನ್ಗಾಗಿ 5 ಕೋಟಿ ಅನುದಾನ ಸರ್ಕಾರದಿಂದ ಮಂಜೂರಾಗಿದೆ. 2020ರಲ್ಲಿ ಅದನ್ನು ಕಾಮಗಾರಿ ಮುಗಿಬೇಕಾಗಿತ್ತು. ಆದರೆ ಇವತ್ತು 2026 ಇದೆ. ಆದರೆ ಇಲ್ಲಿವರೆಗೂ ಆ ಪೈಪ್ಲೈನ್ನಿಂದ ಔರಾದ್ ಪಟ್ಟಣಕ್ಕೆ ನೀರು ಸರಬರಾಜು ಆಗ್ತಾ ಇಲ್ಲ. ಈ ಬಗ್ಗೆ ನಾನು ಸರ್ಕಾರಕ್ಕೂ ಮನವಿ ಸಲ್ಲಿಸಿದ್ದೀನಿ, ಜಿಲ್ಲಾಡಳಿತಕ್ಕೂ ಮನವಿ ಸಲ್ಲಿಸಿದ್ದೀನಿ, ತಾಲೂಕು ಆಡಳಿತಕ್ಕೂ ಸಲ್ಲಿಸಿದ್ದೀನಿ, ಪಟ್ಟಣ ಪಂಚಾಯತಿಗೂ ಸಲ್ಲಿಸಿದ್ದೀನಿ. ಆದರೆ ಯಾವುದೇ KDP ಸಭೆಯಲ್ಲಿ ಈ ಒಂದು 5 ಕೋಟಿ ಯೋಜನೆ ಬಗ್ಗೆ ಯಾಕೆ ಚರ್ಚೆ ನಡೀತಾ ಇಲ್ಲ? ಯಾವುದೇ KDP ಸಭೆಯಲ್ಲಿ ಈ ಒಂದು ಔರಾದ್ ಪಟ್ಟಣದ ಕುಡಿಯುವ ನೀರಿನ ಏನೇನು ಸಮಸ್ಯೆ ಇದೆ, ಇದು ಪೈಪ್ಲೈನ್ ಸಮಸ್ಯೆ, 5 ಕೋಟಿ ಯೋಜನೆ ಇವತ್ತು ನೀರು ಪಾಲಾಗಿದೆ. ಯಾವುದೇ ನಳ್ಳಿಯಿಂದ ನೀರು ಬರ್ತಾ ಇಲ್ಲ. ಆದರೂ ಕೂಡ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ಎಲ್ಲರೂ ಮೌನ ವಹಿಸಲು ಕಾರಣ ಏನು? ದಯಮಾಡಿ ಈ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಮತ್ತು ಕಳೆದ ಸುಮಾರು 8 ರಿಂದ 10 ದಿವಸಗಳಿಂದ ಏನು ಔರಾದ್ ಪಟ್ಟಣದ ಜನರಿಗೆ ನೀರು ಸರಬರಾಜು ನಿಲ್ಲಿಸಲಾಗಿದೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಇನ್ನು ತಕ್ಷಣವಾಗಿ ನಾಳೆಯಿಂದಲೇ ಪಟ್ಟಣಕ್ಕೆ
ಜನರಿಗೆ ಒಂದು ನೀರನ್ನು ಬಿಡುವಂಥ ವ್ಯವಸ್ಥೆ ಆಗಬೇಕು. ಇಲ್ಲದ್ರೆ ನಾನು ಮುಂದಿನ ಸೋಮವಾರದಿಂದ ಆಮರಣ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತೀನಿ ಅಂತ ನಾನು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಹಾಗೂ ಪಟ್ಟಣ ಪಂಚಾಯಿತಿಗೆ ಹಾಗೂ ಜನಪ್ರತಿನಿಧಿಗೆ ನಾನು ಈ ಮುಖಾಂತರ ತಿಳಿಯಲು ಬಯಸ್ತೇನೆ. ಧನ್ಯವಾದ. ಈಗಲಾದರೂ ದೇವರು ಅವರಿಗೆ ಸದ್ಬುದ್ಧಿ ಕೊಟ್ಟು ನಾಳೆಯಿಂದ ಕುಡಿಯುವ ನೀರು ಸರಬರಾಜು ಮಾಡಲಿ ಹಾಗೂ 5 ಕೋಟಿ ಯೋಜನೆ ಪೈಪ್ಲೈನ್ ತಕ್ಷಣ ಜಾರಿಯಾಗಲಿ ಎಂದು ನಾನು ಅಪೇಕ್ಷಿಸುತ್ತೇನೆ. ಜೈ ಹಿಂದ್.